ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸರ್ಕಾರ ತಪ್ಪು ಮಾಡಿದೆ ಅಂತೇಳಿ ರಾಜೀನಾಮೆ ಕೊಡಬೇಕಂತೇಳಿ ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ. ಸರಿ ಅದ ಅವ್ರ ದೃಷ್ಟಿಯಲ್ಲೇ. ಯಾಕಂದರೆ ವಿರೋಧ ಪಕ್ಷ ತನ್ನ ಕೆಲಸ ಮಾಡಲಿಕ್ಕತ್ತದ. ಈಗಾಗಲೇ ವಿಜೇಂದ್ರ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಅದೇ ಕಾಲ ಚರುಣ್ ನಾರಾಯಣ್ ಅವರಾಗಿರ್ಬೋದು, ನಮ್ಮ ಶೋಭಾ ಕರಂದ್ಲಾಜೆ ಅಕ್ಕ ಅವರಾಗಿರ್ಬೋದು, ಸರ್ಕಾರ ರಾಜೀನಾಮೆ ಕೊಡಬೇಕು, ತಪ್ಪು ಅವ್ರದ್ದು ಈ ವ್ಯವಸ್ಥೆಗೆ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಅದು ಹಂತದವರೆಗೆ ಸರಿ ಇರ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ಸರ್ಕಾರ ಜವಾಬ್ದಾರಿ ಇರ್ತದೆ. ಇಂಥ ಬೃಹತ್ ಫಂಕ್ಷನ್ ಮಾಡೋ ಮುಂದೆ ಯಾರು ಏನು ಎಷ್ಟು ಗಡಿಬಿಡಿ, ಯಾಕೆ ಗಡಿಬಿಡಿ, ಅಥವಾ ಲೇಟ್ ಆಗಿದ್ರೆ ಯಾಕೆ ಲೇಟು ಅಂತ ಕೇಳ್ಕೊಂಡು ವಿಚಾರ ಮಾಡಿ ಸಾರ ವಿಚಾರ ಮಾಡಿ ಹೆಜ್ಜೆ ಇಡಬೇಕಾಗ್ತದೆ. ಆದರೆ ಈ ಕಾಲಕ್ಕೆ ನಮ್ಮ RCB, KSCA, DNA ಸಂಸ್ಥೆಗಳ ಒಂದು ಒತ್ತಡದಿಂದ, ಅದರಾಗೂ RCBಯ ಒಂದು ಏನಾದ ರಾಯಲ್ ಚಾಲೆಂಜರ್ಸ್ ಕಮಿಟಿ ಸಂಸ್ಥೆ ಅದ, ಅವ್ರ ಒತ್ತಡ ಹೆಚ್ಚಾಗಿ, ಜೊತೆಗೆ DNA ಮತ್ತು KSC ಕರ್ನಾಟಕ ಸ್ಟೇಟ್ ನಮ್ಮ ಕ್ರಿಕೆಟ್ ಕೌನ್ಸಿಲ್ ಆಗಿರ್ಬೋದು, ಇವರೆಲ್ಲರ ಒತ್ತಡದಿಂದ ಇದು ಆಯಿತು ಅನ್ನುವಂಥ ಒಂದು ಮೊದಲನೇ ಹಂತದ ಪ್ರಾಥಮಿಕ ರಿಪೋರ್ಟ್ ಪ್ರಕಾರ ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲೂ ದೋಷಗಳಾಗಿದ್ದಾವೆ ಅನ್ನುವಂಥ ಮಾತುಗಳು. ಅದಕ್ಕಾಗಿ ಈಗ ಆಲ್ರೆಡಿ ಸರ್ಕಾರ ಆರಂಭದಲ್ಲೇ ಇದಕ್ಕೆ ಸಂಬಂಧಿಸಿದ ಕಮಿಷನರ್ ಅವರನ್ನು ಮತ್ತು ಇನ್ನುಳಿದವರನ್ನು ದಯಾನಂದರ ಜೊತೆಗೆ ಪೊಲೀಸ್ ಕಮಿಷನರ್ ವಿಕಾಸ್, ಕೇಂದ್ರ ವಿಭಾಗದ DCP HT ಶೇಖರ್, ಕಬ್ಬನ್ ಪಾರ್ಕ್ ACP C ಬಾಲಕೃಷ್ಣ, ಪೊಲೀಸ್ ಇನ್ಸ್ಪೆಕ್ಟರ್ AK ಗಿರೀಶ ಮತ್ತು ಅಲ್ಲಿನ ಎಲ್ಲ ಸಿಬ್ಬಂದಿಯನ್ನು ಅಮಾನತು ಮಾಡಿದ್ದಾರೆ. ಇವರೆಲ್ಲ ಕಾರಣಕರ್ತರು, ಕಾಳಜಿ ತಗೊಳ್ಳಿಲ್ಲ, ಆ ಸಮಯದಲ್ಲೇ ಬೇಜವಾಬ್ದಾರಿ ವರ್ತನೆ ಮಾಡಿದರು ಅನ್ನುವಂಥ ಕಾರಣಕ್ಕಾಗಿ ಬೇಜವಾಬ್ದಾರಿ ಮತ್ತು ಅಲಕ್ಷ್ಯ ಕಂಡು ಬಂದಕ್ಕಾಗಿ ಇವ್ರ ವಿರುದ್ಧ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕಾಗಿದೆ ಅಂತ. ಯಾಕಂದ್ರೆ ಸ್ಥಾನಿಕವಾಗಿ ಅಲ್ಲಿದ್ದಂಥ ಪೊಲೀಸ್ ಮೊದಲು ಗೊತ್ತಾಗುವಂಥ ವಿಷಯ ಮತ್ತು ಅವರು ಅದರ ಇನ್ವಾಲ್ವ್ ಆಗಿ ಮಾಡಬೇಕು ಅನ್ನೋದು ಸರ್ಕಾರದ ಅಭಿಪ್ರಾಯ. ಆಲ್ರೆಡಿ ಕ್ಯಾಬಿನೆಟ್ ಕರೆದು ಮಾಡಿ ಡಿಸ್ಕಷನ್ ಮಾಡಿ, ಅದರಲ್ಲೂ ಒಂದಿಷ್ಟು ಸಚಿವರು ಏನಪ್ಪ ಅಂದ್ರೆ ಈ ತಪ್ಪಿತಸ್ಥರ ವಿರುದ್ಧ ಕಠಿಣವಾದ ಕ್ರಮ ತಗೊಳ್ಳಬೇಕು ಅಂಥೇಳಿ ಈ ನೆಲೆಯಲ್ಲೇ ಇವತ್ತು ಹೈಕೋರ್ಟ್ ನಾವು ಸಹಿತ ಜಾಗೃತ ಆಗ್ಯದ. ಸ್ವಪ್ರೇರಿತವಾಗಿ PIL ಹಾಕಿದೆ ಇವ್ರ ಮೇಲೆ. ನಮ್ಮ ಮುಖ್ಯ ನ್ಯಾಯಮೂರ್ತಿ V ಕಾಮೇಶ್ವರರಾವ್ ಅವ್ರ ನೇತೃತ್ವದಲ್ಲ ಈ ಒಂದು ಸ್ವಯಂ ಪ್ರೇರಿತವಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಅಂದರೆ PIL ಹಾಕಿದ್ದಾರೆ. ಯಾರಪ್ಪ ಇದಕ್ಕೆ ಕಾರಣ, ಯಾರ್ಯಾರು ಇದಕ್ಕೆ ಏನು ಕೊಟ್ಟವರು ಅಂತೇಳಿ ಈ ಎಲ್ಲ ನೆಲೆಯಲ್ಲಿ ಈಗಾಗಲೇ ಸರ್ಕಾರದಿದ್ದು ಮೆಜಿಸ್ಟ್ರಿಯಲ್ ಎನ್ಕ್ವೈರಿಯನ್ನು ಹಾಕಿದ್ದಾರೆ. ಮತ್ತು ಜೊತೆಗೆ ನ್ಯಾಯಾಂಗ ತನಿಖೆಯನ್ನು ಸಹಿತ ನ್ಯಾಯಮೂರ್ತಿ D ಕುನಃ ನೇತೃತ್ವದಲ್ಲೇ ಈ ದುರಂತದ ಬಗ್ಗೆ ತನಿಖೆ ಮಾಡಲಿಕ್ಕೆ ಹಾಕಿದ್ದಾರೆ. CIDಗೂ ಹೇಳಿದ್ದಾರೆ. ಒಟ್ಟಾರೆ ಸರ್ಕಾರ ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಬಹಳಷ್ಟು ದಿಟ್ಟವಾದ ಹೆಜ್ಜೆ ಅಂತ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಇದು ಅಂಥ ದುರಂತ ಆಗಿತ್ತು. ಮತ್ತು ಇಲ್ಲ ಅಂದ್ರೆ ಇವರ ಸ್ವಯಂ ಕೃತ ಅಪರಾಧಿಗಳು ಅನ್ನುವಂಥ ಪರಿಸ್ಥಿತಿ ವಿರೋಧ ಪಕ್ಷಗಳು ಮಾಡ್ತಾ ಇದ್ರು ಅಲ್ಲ, ಮಾಡೋ ಸಾಧ್ಯವೂ ಎಲ್ಲ ಇದ್ದವು, ಈಗ ಮಾಡ್ತಾನೂ ಇದ್ದಾರೆ ಆಮತ್ ಬೇರೆ. ಯಾಕೆಂದರೆ ಸರ್ಕಾರ ಎಚ್ಚರಗೊಳ್ಬೇಕಾದ ಸಹಜವಾಗಿ ಎಲ್ಲರೂ ಪ್ರಶ್ನೆ ಬರ್ತದೆ, ಯಾಕಪ್ಪ ನೀವು ಕೊಟ್ರಿ ಪರ್ಮಿಷನ್ನ ಅಂತೇಳಿ. ಮತ್ತು ಇನ್ನೊಂದು ಕಡೆ ಏನು ಬರ್ತದಪ್ಪ ಅಂದ್ರೆ ಪೊಲೀಸರು ಹೇಳ್ತಾ ಇದ್ದಾರೆ, ಇವತ್ತು ಮೈಮೇಲೆ ಬಂದಿದ್ದಕ್ಕೂ ಏನು ಕಾರಣ ಗೊತ್ತಿಲ್ಲ, ಇಲ್ಲ ಆತರು ಹಠ ಮಾಡಿರು ಇದು ಮಾಡಬೇಕು ಇವತ್ತು ಅಂತೇಳಿ. ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೆ ಚೆನ್ನಾಗಿತ್ತು ನಮಗಂತ ನಾವು ಹೇಳಿದ್ವಿ. ಆದರೆ ಕೇಳಿಲ್ಲ RCB ಅವರು. ಒಂದು ನಮ್ಮ ಏನಪ್ಪ ಅಂತಂದ್ರೆ RCB ಆಗಿರ್ಬೋದು, ರಾಜ್ಯ ಸರ್ಕಾರದ್ದು, ಮುಂದೆ ಅದ್ರ ಜೊತೆಗೆ DNA ಎಂಟರ್ಟೈನ್ಮೆಂಟ್ ಸಂಸ್ಥೆ, ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಗಿರ್ಬೋದು, ಇವರೆಲ್ಲರೂ ಭಾಳ ಒತ್ತಡ ಮಾಡಿದರು. ಅದಕ್ಕೆ ನಾವು ಇದಕ್ಕೆ ಒಪ್ಪಿಗೆ ಕೊಡಬೇಕಾಯ್ತು ಅನ್ನುವಂಥ ಮಾತನ್ನು ಇವತ್ತು ಪೊಲೀಸರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಏನಾದ್ರು ದೊಡ್ಡ ದುರಂತದ್ದು, ದೊಡ್ಡ ಘಟನೆ ಘಟಿಸ್ತು ಅಂದರೆ ಇನ್ನೊಬ್ರು ಕಾರಣ ಹೇಳುವಂಥದ್ದು, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು, ನಮ್ಮದ್ರಾಗ ಏನಿಲ್ಲ ಪಾತ್ರ ಹಾಗೆ ಹೇಗೆ ಅಂತ ಇವ್ರು ಹೇಳ್ತಾರೆ. ಅದೇ ಕಾರಣ ಅವರು ಇದೇ ರೀತಿಯಾಗಿ ಅದೊಂದು ಯಶಸ್ಸು ಆಗ್ತಂದ್ರೆ ನಮ್ಮಿಂದ ಆಯಿತು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಈಗ 11 ಜನ ಯುವಕರ ಒಂದು ಒಂದು ರೀತಿ ಹತ್ಯೆನ ಇದು ಆಗಿದ್ದನ್ನು ನೋಡಿದಾಗ ಸಹಜವಾಗಿ ಯಾರೂ ಜವಾಬ್ದಾರಿ ಹೊರಲಿಕ್ತಾರೆ. ನಾ ಮಾಡಿಲ್ಲ, ನೀವು ಮಾಡಿಲ್ಲ, ಇದೆಲ್ಲ ಗೊತ್ತಾಗಿದೆ. ಅನುಭವಸ್ಥ ಸಿದ್ದರಾಮಯ್ಯವರು ಜಲ್ದಿ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಎಷ್ಟು ಸಾಧ್ಯ ಅಷ್ಟು ಕ್ವಿಕ್ಕಾಗಿ ಡಿಸಿಷನ್ ತೊಗೊಂಡಿದ್ದಾರೆ. ನ್ಯಾಯಾಂಗ ತನಿಖೆಗೂ ಹಚ್ಚಿದ್ರು, CIDಗೂ ಹೇಳಿದರು, ಮುಂದೆ ಅದೇ ಕಾಲಕ್ಕೆ ಮೆಜಿಸ್ಟ್ರಿಯಲ್ ಎನ್ಕ್ವೈರಿಗೂ ಹಾಕಿದರು. ಅಂದ್ರೆ ಇದು ನಮ್ದು ಏನಿಲ್ಲಪ್ಪ, ಅವ್ರು ಮಾಡಿದವರು ಅವ್ರಿಗೆ ಬಿಟ್ಟಂಥ ವಿಷಯ ಅಂತೇಳಿ ಈಗಾಗಲೇ ಕೆಲವೊಂದು ತೀರ್ಕೊಂಡಂಥ ಕುಟುಂಬಗಳು 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಮಾಡಲಿ, ಯಾಕೆಂತಂದ್ರೆ ಆದಷ್ಟು
ಪಾಪ ಯಾರು ಜೀವನ ಕಳ್ಕೊಂಡಿದ್ದಾರೆ ಆ ಮನೆತನ ಒಂದಿಷ್ಟು ಹೌದಪ್ಪ ಏನು ಅವ್ರು ಹೋದವ್ರ ಜೀವನ ಕೊಡಲಿಕ್ಕೆ ಆಗೋದಿಲ್ಲ, ಅದು ಎಲ್ಲೂ ಸಾಧ್ಯ ಇಲ್ಲ. ಆದರೆ ಅಟ್ಲೀಸ್ಟ್ ಅವ್ರಿಗೆ ಸಾಂತ್ವನ ರೂಪದಲ್ಲಿ ಇದು ಕೊಡುವಂಥದ್ದು ಒಂದು ಒಳ್ಳೆಯ ಕೆಲಸ ಆರಂಭದಲ್ಲಿ ಮಾಡಿದ್ದಾರೆ ಈಗ. ಆದರೆ ಇಲ್ಲಿ ನಮ್ಗೆ ಬೇಕಾಗಿದ್ದೇನಪ್ಪ ಅಂತಂದ್ರೆ ಇಂಥ ಘಟನೆಗಳಾದಾಗ ಒಂದಿಷ್ಟು ಆರಂಭದಲ್ಲಿ ಏನೋ ನಾವು ಜೋರ್ದಾರಾಗಿ ವಿರೋಧ ಮಾಡ್ತೀವಿ, ವಿರೋಧ ಪಕ್ಷ ಹಿಡ್ಕೊಂಡು ಆಡಳಿತಾರೂಢ ಪಕ್ಷ ಹಿಡ್ಕೊಂಡು ಎಲ್ಲರೂ ಮಾತಾಡ್ತೀವಿ ಭಾಳ ಜೋರಾಗಿ, ಇಲ್ಲ ಇದು ಆಗಬೇಕಪ್ಪ, ಶಿಕ್ಷೆ ಆಗಬೇಕು ತಪ್ಪಿತಸ್ಥರಿಗೆ ಹಾಗೆ ಹೀಗೆ ಅಂತ ಹೇಳ್ತೀವಿ. ಕೊನೆಗೆ ಬಂದು ಎಲ್ಲಿ ಹತ್ತಿರ್ತದಪ್ಪ ಅಂದ್ರೆ ಅವರು ತಪ್ಪು ಮಾಡಿದ್ರೆ ತಪ್ಪಿಸ್ಕೊಂಡು ಹೋಗಿಬಿಟ್ಟಿರ್ತಾರೆ. ಯಾರ್ಯಾರು ಅದ್ರಲ್ಲಿ ಬರ್ತಿರ್ತಾರೆ, ಕೆಲವೊಮ್ಮೆ ಅವರು ತಪ್ಪಿಸ್ಕೊಂಡು ಹೋಗಿಬಿಡ್ತಾರೆ. ಅದು ಕೆಲವೊಂದು ಅದನ್ನು ಮರೆತು ಬಿಡ್ತೀವಿ ನಾವು, ಏನು ಆಯ್ತು ಬಿಡಪ್ಪ ಆಗಬಾರ್ದು, ಅದು ಇನ್ನೇನು ಸತ್ತವ್ರು ಸಿಗ್ತಾರೆ ನಮಗೆ ಆಗಿ ಹೋಗ್ಯದ ಅಂತೇಳಿ ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ ನಾವು. ಇದು ನಮ್ಮ ದೇಶದ ನೇಚರ, ಎಲ್ಲ ಕಡೆ ನೋಡ್ರಿ ನೀವು ಆಲ್ ಓವರ್ ಇಂಡಿಯಾದ ಇಂಥ ಕಡೆ ಸಾಕಷ್ಟು ಆದಾಗ ಮಾತಾಡ್ತೀವಿ. ಇವತ್ತು ನೋಡಿ ಕ್ರಿಕೆಟರ್ಸು ಮಾತಾಡ್ತಾ ಇದ್ದಾರೆ, ಅದ್ಯಾಕೆ ಬೇಕಾಗಿತ್ತಪ್ಪ ಮೆರವಣಿಗೆ ಅನ್ನುವಂಥ ಮಾತನ್ನು ಗಂಭೀರ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಕಪಿಲ್ ದೇವ್ ಅವರು ಆಗಿರ್ಬೋದು, ಇವರು ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ, ಕೊಡೋ ಅವಶ್ಯಕತೆ ಇರಲಿಲ್ಲ ಅಂತೇಳಿ. ಆದರೆ ಇವರು ಎಲ್ಲರೂ ತಾವು ವರ್ಲ್ಡ್ ಕಪ್ ಗೆದ್ದಾಗ ಮತ್ತೆ ಸಂದರ್ಭದಲ್ಲೂ ಮೆರವಣಿಗೆ ಮಾಡ್ಕೊಂಡವ್ರು ಎಲ್ಲರೂ. ಯಾಕಂದ್ರೆ ಏನಂತ ನಮ್ಮಲ್ಲಿ ಒಂದು ಗಾದಿ ಮಾತು ಗೊತ್ತಲ್ಲ, ಬಿದ್ದ ಅಂತ ವ್ಯಕ್ತಿಗೆ ಆಳಿಗೆ ಒಂದು ಕಲ್ಲು ಅಂತ ಭಾಳ ಸರಳವಾಗಿ ಹೇಳುವಂಥದ್ದು. ಏನೋ ಮನುಷ್ಯ ಬಿದ್ದರೆ ಮೇಲೆ ಎಲ್ಲರೂ ಅವ್ರ ಮೇಲೆ ಹೇರೋದ. ಈಗ ಹಂಗಾಗಿದೆ ಪರಿಸ್ಥಿತಿ. ಏನೋ ಆಗಲಿ ಹಣ್ಣೊಂದು ಜೀವಗಂತೆ ಹೋಗಿದ್ದೇನೆ, ಸುಳ್ಳಲ್ಲ. ಅದೇ ಕಾಲಕ್ಕೆ ಈ ಒಂದು ನೆಲೆಯಲ್ಲಿ ಅಟ್ಲೀಸ್ಟ್ ಈ ಸರ್ಕಾರ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೇಕಾಗ್ಯದ. ಯಾಕಂದ್ರೆ ಒಂದದ್ದು ಡಿ ಕುರವ್ರ ಮೂಲಕ ನ್ಯಾಯಾಂಗ ತನಿಖೆಗೆ ಹೆಚ್ಚಿದ್ದಾರೆ, ಒನ್ ಮ್ಯಾನ್ ಕಮಿಷನ್ ಅಂತೇಳಿ. ಅದೇ ಜೊತೆ ನಮ್ಮ ಹೈಕೋರ್ಟನ್ನು ಸೋಮೋಟುವಾಗೆ ಏನಪ್ಪ ನೋಡ್ರಿ ಜಾರಿ ಮಾಡೋದ, ಇದ್ರಿಗೆ ಯಾರ ಕಾನೂನು ಬರ್ತಪ್ಪ ಅಂತೇಳಿ ನಮ್ಮ ಮುಖ್ಯ ನ್ಯಾಯಮೂರ್ತಿ ಕಾಮೇಶ್ವರ ರಾವ್ ಅವರಿಂದಾಗೆ ಇವೆಲ್ಲ ನಡೆದಾಗ ಏನಪ್ಪ ಅಂತಂದ್ರೆ ಸಹಜವಾಗಿನ ಇದು ನ್ಯಾಯ ಜಲ್ದಿ ಸಿಗ್ಬೋದು ಅಂತ. ಯಾಕೆ ದೊಡ್ಡ ಪ್ರಮಾಣದಾಗಿದೆ ಇದು, ಇಡೀ ವಿಶ್ವ ನೋಡಿದೆ ಇದನ್ನು. ಮತ್ತು ಅದರಲ್ಲೂ ಈ ದೇಶದ ಕ್ರಿಕೆಟ್ ಹುಚ್ಚಪ್ಪ ಯಾವ ರೀತಿ ಅದ ಅನ್ನೋದು ಸಹಿತ ಅನೇಕ ಕಡೆಗಳು ಚರ್ಚೆನೂ ಆಗ್ತಾಯಿದ್ವು. ಅವು ಇದು ಯಾಕೆ ಹಿಂಗಾಯಿತು ಅಂತಂದ್ರೆ ಒಂದೇದು ಇವತ್ತು ನೋಡ್ರಿ ನಾವು ಸಹಜವಾಗಿ ನೋಡಿದಾಗ ಆದರ್ಶಗಳು ಇಲ್ಲೇನಪ್ಪ ನಮ್ಮ ನಾಯಕರು ಅನ್ನುವಾಗ ಯಾವ ನಾಯಕರನ್ನು ಫಾಲೋ ಮಾಡಬೇಕು ಈಗ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಒಂದು ಕಾಲಕ್ಕಿತ್ತು ಹೋರಾಟ ಸಮಯದಲ್ಲಿ ನ್ಯಾಷನಲ್ ಏನು ನಮ್ಮ ಸ್ವಂತ ಹೋರಾಟ ಸಲುವಾಗಿ ಗಾಂಧಿ ನಾಯಕಿದ್ರು, ಅದಂತ ನೆಹರು ಅವ್ರ ನಾಯಕರಾಗಿ ಬಂದರು, ಅಂದರೆ ಬೇರೆ ಬೇರೆ ಆಯಾ ಕಾಲಕ್ಕೆ ಬಂದರು. ಆದರೆ ಇವತ್ತು ಯಾರಿದ್ದಾರೆ ನಾಯಕರು? ಮೋದಿಯವ್ರ ಸಲುವಾಗಿ ಏನೋ ಇತ್ತೀಚೆಗೆ 2014 ಜೋರ್ದಾರಾಗಿತ್ತು, ಮೋದಿ ಅವರಿಂದ ಎಲ್ಲ ಸಮಸ್ಯೆ ಸಾಲ್ವ್ ಆಗ್ತಾವ, ಅವರ ನಮ್ಮ ನಾಯಕರು ಅನ್ನುವಂಗೆ ಎಲ್ಲ ಕಡೆ ಜೋರಾಗಿ. ಅದರಲ್ಲಿ ಬರ್ತಾ 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 ಇವತ್ತದು ಏನಾಗಿತ್ತು, ಡಿಮೊರಲೈಸ್ ಆಗಿದೆ. ಅವ್ರು ಅಂದಿದ್ದು ಯಾವುದೂ ಕೆಲಸ ಆಗಲಿಲ್ಲ ಅಂದ ತಕ್ಷಣ ಇವತ್ತು ಯಾರು ಹೀರೋಗಳಪ್ಪ ನಮ್ಮ ಯುವಕರಿಗೆ? ಎಲ್ಲ ಇಲ್ಲಿ ಕುಡಿದವರೆಲ್ಲ ಯುವಕರನ್ನೇ ಇವರು. ಯಾರು ಹೀರೋಗಳು ಇವರಿಗೆ ಇವತ್ತಂದ್ರೆ ಕ್ರಿಕೆಟರ್ಗಳು, ಅಥವಾ ಮೆಸ್ಸಿ ವರ್ಲ್ಡ್ ಕಪ್ ಗೆದ್ದಾಗ ಅಲ್ಲಿ ಜನ, ಅರ್ಜೆಂಟೀನಾದಾಗ ಅವ್ನು ಹೀರೋ. ಅಂದ್ರೆ ಜನನಾಯಕರಲ್ಲಿ ಯಾರಿಲ್ಲ, ಈ ಆಟಗಾರ ಇಲ್ಲಿ ನಮ್ಮಲ್ಲೇ ಸಚಿನ್ ತೆಂಡೂಲ್ಕರ್ ದೇವರದ್ದು ನೋಡಿದ್ವಿ ನಾವು. ವರ್ಲ್ಡ್ ಕಪ್ ಗೆದ್ದಾಗ ನಮ್ಮ ಧೋನಿ ಆಗಿರ್ಬೋದು, ಅದರ ನಂತರ ಇನ್ನುಳಿದ ನಾಯಕರಾಗಿರ್ಬೋದು, ಅವ್ರು ನಮಗೆ ದೇವರಾಗಿ ಒಬ್ಬ ನಾಯಕರಾಗಿ ಕಂಡಂಥದ್ದು. ಇವತ್ತು ನಮ್ಮ ಯಾರಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಆಗಿರ್ಬೋದು, ಇವರೆಲ್ಲರೂ ಒಂದು ನಾಯಕರಾಗಿ ಕಾಣುವಂಥ ಪ್ರಸಂಗದಲ್ಲ ಕ್ರಿಕೆಟ್ ಒಂದು ದೊಡ್ಡ ಆಟಪ್ಪ, ಇದೇ ನಮ್ಮ ದೇಶದ ಭವಿಷ್ಯ ಅನ್ನುವಂಥ ವಾತಾವರಣ ಕ್ರಿಕೆಟ್ ಆದಾಗ ಇಂಥವೆಲ್ಲ ಅವಘಡಗಳು ಗಟ್ಟಿಸಿ ಹೋಗ್ತಾವೆ. ಮತ್ತು ಅವರು ನಾಯಕರು, ಕ್ರಿಕೆಟಿಗೆ ನಾಯಕರು ಅವರು, ಆದರೆ ಜನನಾಯಕರು ಅಲ್ಲ ಅನ್ನೋದು ನಾವೆಲ್ಲ ಕಲ್ಪನೆಗೆ ತರಲಿಕ್ಕೆ ಹೋಗೋದಿಲ್ಲ. ಆದರೆ ಯುವಕರಿಗೆ ಇವತ್ತು ಯಾರು ಆದರ್ಶ ಅನ್ನೋದು ಉಳಿದಿಲ್ಲ. ಎಲ್ಲ ನೌಕರಿ ಕೊಡೋದಂತ ಯಾರ ಕಡೆಯಿಂದ ಆಗಲಿಲ್ಲ, ಮೋದಿಯವರಿಂದ ಆಗಲಿಲ್ಲ. ಇನ್ನೂ ಈಗ ಇವರು ರಾಹುಲ್ ಗಾಂಧಿ ಅವ್ರು ಇನ್ನು ಬೆಳಿಬೇಕಾಗಿದ್ದು ಅಧಿಕಾರ ಬಂದಾಗ ಗೊತ್ತಾಗೋದು ಯಾವುದಾದ್ರು. ಇವತ್ತು ಮಾತಾಡ್ತಾ ಇದ್ದಾರೆ, ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಜನಗಣತಿ ಮಾಡ್ತೀವಿ, ರಿಸರ್ವೇಷನ್ ಕೊಡ್ತೀವಿ, ಎಲ್ಲ ಸಮಾನತೆಯಲ್ಲಿ ಪ್ರಯತ್ನ ಮಾಡ್ತೀವಿ ಮಾತಾಡ್ತಾ ಇದ್ದಾರೆ ಇವತ್ತು. ಯಾಕೆಂತಂದರೆ ಮೋದಿಯವರ ಸೋಲುಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ತಾವು ಅದನ್ನು ಮುಂದಿನ ಎಲೆಕ್ಷನ್ಗೆ ಬರಬೇಕಂತ ಈ ದೃಷ್ಟಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ ವಿನಃ ಒಬ್ಬ ಜನನಾಯಕವಾಗಿ ಇವತ್ತು ಯಾರು ಕಾಣ್ತಾ ಇಲ್ಲ. ಇದು ಒಂದು ಸಹ ದೊಡ್ಡ ಸಮಸ್ಯೆನ. ಹೀಗಾಗಿ ನಮ್ಮ ಯುವಕರು ಇವತ್ತು ಈ ಒಂದು ಗೆದ್ದ ತಕ್ಷಣ ಒಂದು ಸಾಮಾನ್ಯ ಪಂದ್ಯ ಅದು ಹೌದು. 18 ವರ್ಷ ನಡೀತಾ ಬಂದದ RCB ಅನ್ನೋದು ಒಂದು ಸ್ಟೇಟಿಗೆ ಸಂಬಂಧಿಸಿದ್ದು ಖುಷಿ ಪಡುವಂಥ ವಿಷಯ, ಆ ಮತ್ತು ಬೇರೆ. ಆದರೆ ಈ ಪ್ರಮಾಣಕ್ಕೆ ಮಂದಿ ಕೂಡ ಅದು ಜೀವಗಳನ್ನು ಕಳ್ಕೊಳ್ಳುವಷ್ಟು ಮಟ್ಟಿಗೆ ಆಗಿದ್ದು ನೋಡಿದಾಗ ಇಂಥ ಒಂದು ಮೆರವಣಿಗೆಗಳು ಬೇಕಾ ಅನ್ನೋ ಪ್ರಶ್ನೆ ಜೊತೆಗೆ ಈ ಆಟಗಳು ಎಷ್ಟು ಹುಚ್ಚರಿಸ್ಬಿಟ್ಟಿದ್ದಾವೆ ನಮ್ಮಲ್ಲಪ್ಪ ಅಂದ್ರೆ ಇದೇ ನಮ್ಮ ಬದುಕು ಅನ್ನೋಷ್ಟು ನಮ್ಮನ್ನು ನಿರ್ಮಾಣ ಮಾಡಿದಾವೆ. ನಮ್ಮ ಯುವಕರಲ್ಲ ಅವ್ರು ಈಗ ತಿರ್ಕೊಳ್ಳೋರಲ್ಲ, ನಮ್ಮ ಯುವಕರನ್ನ ಎಲ್ಲ ದೃಷ್ಟಿಗಳು ನೋಡಿದಾಗ ಈಗಂತಿ ನಮ್ಮ ಸರ್ಕಾರ ಡೈರೆಕ್ಟ್ ಹೇಳ್ಬಿಟ್ಟದ 15 ದಿನದೊಳಗೆ ನೀವು ವರದಿ ಕೊಡ್ರಪ್ಪ, ಎಲ್ಲರೂ ಯಾರು ತಪ್ಪಿತಸ್ಥರಿದಾರ ಅವರಿಗೆ ಶಿಕ್ಷೆ ಆಗುವಂಥದ್ದು ಮಾಡೋಣ ಅಂತ ಮತ್ತೆ ಹೇಳಿದ್ದಾರೆ. ಇಲ್ಲಿ ಯಾರು ತಪ್ಪಿತಸ್ಥರು ಅದು ವಿಚಾರ ಮಾಡಿದಾಗ ಸಹಜವಾಗಿ DK ಶಿವಕುಮಾರ್ ಅವರು ಮಾತು ಹೇಳ್ತಾರೆ, ಒಬ್ಬರ ಮೇಲೆ ಹೊಣೆ ಹಾಕಲು ಆಗೋದು ಸರ್ಕಾರ ಅಂತಲ್ಲ, ಇವರು RCB ಅಂತಲ್ಲ, RCB ಜೊತೆಗೆ KSCA ಅಲ್ಲ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲ, DNA ಅಲ್ಲ, ಎಲ್ಲರೂ ಒಬ್ಬೊಬ್ಬರು ಇದು ಜವಾಬ್ದಾರಲ್ಲ ಅಂತ ಮಾತಿಟ್ಟುಕೊಂಡು ಸ್ವತಃ ಸರ್ಕಾರದಕ್ಕೆ
ಕಾರ್ಯಕರ್ತರು ಅನ್ನುವಂಥದ್ದು ಇಂಡೈರೆಕ್ಟ್ ಹೇಳೋದು ನೋಡಿದಾಗ ಮತ್ತು ವಿರೋಧ ಪಕ್ಷಗಳು ಈಗ ಚೀರ್ತಾ ಇದ್ದಾರೆ, ಮೊದಲು ಯಾಕೆ ಕೇಳಿಲ್ಲಪ್ಪ ಅನ್ನೋ ಪ್ರಶ್ನೆನೂ ವಿಚಾರ ಮಾಡಿ ಇದಕ್ಕೆಲ್ಲ ಹೊಣೆಗಾರರು ಯಾರಪ್ಪ ಅಂದರೆ ಎಲ್ಲರೂ ಇದಕ್ಕೆ ಹೊಣೆ ಹೊರಬೇಕಾಗ್ತದೆ. ನೋಡುಗರು ಹಿಡ್ಕೊಂಡು, ಪ್ರೇಕ್ಷಕರು ಹಿಡ್ಕೊಂಡು, ಆಟಗಾರರು ಹಿಡ್ಕೊಂಡು, ಸಂಸ್ಥೆಗಳು ಹಿಡ್ಕೊಂಡು, ಸರ್ಕಾರ ಹಿಡ್ಕೊಂಡು, ವಿರೋಧ ಪಕ್ಷ ಹಿಡ್ಕೊಂಡು ಎಲ್ಲರೂ ಕಾರಣಕರ್ತರು ಇದು ದೊರೆತಾಗೋದಕ್ಕೆ. ಯಾಕಂದರೆ ಈ ರೀತಿ ವ್ಯವಸ್ಥೆ ಮಾಡೋಕೆ ನಾವೆಲ್ಲರೂ ಕಾರಣಕರ್ತರು ಅಂತೇಳಿ ಹೇಳುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ರಾಜ್ಕುಮಾರ್ ಅವರು ಸತ್ತಾಗ ಏನೆಲ್ಲ ಆಯಿತು ಎಂದು ನಾನು ಈಗ ಮಾತನಾಡಲು ಬಯಸುವುದಿಲ್ಲ. ಅಂಥ ನೀಚ ರಾಜಕಾರಣ ಮಾಡಲು ನನಗೆ ಇಷ್ಟ ಇಲ್ಲ. ಇದೇ ರೀತಿಯಾಗಿ ರಾಜ್ಕುಮಾರ್ ತಿರ್ಕೊಂಡೋಗಿ ನಡೆದಿತ್ತು. ಯಾವುದೇ ಸರ್ಕಾರ ಇರಲಿ ಅದ್ರ ಬಗ್ಗೆ ಹೇಳೋಕ್ಕೆ ಹೊರಟಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ವಿರೋಧ ಪಕ್ಷಗಳಿಗೆ ಚುಚ್ಚು ಮಾತಾಡಿದ್ದಾರೆ. ಇದು ನಮಗೆ ಬೇಡಾದಂಥ ವಿಷಯ. ನೀವು ತಪ್ಪು ಮಾಡಿರಿ, ಅದಕ್ಕೆ ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ ತೋರಿಸೋದಲ್ಲ. ನಿಮ್ಮ ಕಡೆ ತಪ್ಪಾಗಿದೆ ಒಪ್ಕೋಬೇಕು, ಒಪ್ಕೊಂಡು ಇನ್ನು ಮುಂದೆ ಆಗದೆ ನೋಡ್ಕೋಬೇಕು. ಇದಿಷ್ಟೇ ಸಿಂಪಲ್ ಅದ. ಈಗ ನೋಡಿ BJP ಸರ್ಕಾರದ್ರು ಅಷ್ಟೇ, ಏನಾದರೂ ತಪ್ಪಾದಾಗ ಹಿಂದಿನ ಕಾಂಗ್ರೆಸ್ ಸರ್ಕಾರ ತಪ್ಪುಗಳನ್ನ ಹೇಳುವಂಥದ್ದು. ಅವ್ರು ತಪ್ಪು ಮಾಡಿದ್ದಕ್ಕೇ ಇವತ್ತು BJPಗೆ ಮತ ಹಾಕಿ ಜನ ಆರಿಸಿದ್ದಾರೆ ನಿಮ್ಮನ್ನು. ನೀವು ಅದು ಆಗಂಗೆ ಹೋಗ್ಬೇಕಾಯ್ತಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಹಾಗೆ ಇವತ್ತು ಅದನ್ನ ಇಂಡೈರೆಕ್ಟಾಗಿ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಿಂದಾಗಿತ್ತು, ಅನೇಕ ಜನ ಸತ್ತಿದ್ರು, ಅದ್ರ ಬಗ್ಗೆ ಏನು ಹೇಳ್ತಾರೆ ನೀವು ಅಂತ ಕೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳಿಗೆ. ಅವ್ರು ನಡೆಯುವ ಅನ್ನುವಂಗೆ. ಆದರೆ ಅವ್ರ ತಪ್ಪು ಇವ್ರ ತಪ್ಪು ಅವ್ರು ಹೇಳ್ತಾ ನಿಜವಾಗಿಯೂ ಇದರಲ್ಲಿ ಅನ್ಯಾಯಗೊಳ್ಳೋಂಥ ಜನರಿಗೆ ನ್ಯಾಯ ಕೊಡುವಲ್ಲಿ ಇಬ್ಬರು ಸೋಲ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಅದ. ಆದರೆ ಈಗ ತೆಗೆದುಕೊಂಡಂಥ ನಿರ್ಧಾರಗಳು ಮಾತ್ರ ಇವೆಲ್ಲನೂ ಒಂದು ರೀತಿ ಒಂದು ಹಂತದವರೆಗೆ ಅಡ್ಡಿ ಇಲ್ಲಪ್ಪ, ಒಂದೇನೋ ನ್ಯಾಯ ಸಿಗ್ಬೋದು ಅಂತ ಭರವಸೆ ಮೂಡಿಸೋದು. ಆದರೆ ನ್ಯಾಯ ಇಸಿದುಕೊಳ್ಳುವಂಥ ಕೆಲಸ ಸರ್ಕಾರ ಇದನ್ನು ಮಾತ್ರ ಅವ್ರು ಮಾಡಬೇಕು, ಮಾಡಬಲ್ಲರು. ಜೊತೆಗೆ ಇದರಲ್ಲಿ ಹೈಕೋರ್ಟ್ ಸ್ಥಿತಿ ಎಂಟರ್ ಆಗ್ಯದ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ಜೊತೆಗೆ ಅನ್ಯಾಯಗೊಳಾದವ್ರಿಗೆ ಒಂದು ಸ್ವಲ್ಪ ರಿಲೀಫ್ ಸಿಗುವಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಿರಂತರವಾಗಿ ಸಾಧ್ಯಷ್ಟು ಮಟ್ಟಿಗೆ ಸತ್ಯವನ್ನು ಹೇಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಅದಕ್ಕೆ ನಿಮ್ಮ ಬೆಂಬಲ ಸಹಕಾರ ಇರಲಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಡೆ ವಂದನೆಗಳು.